ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ದಯವಿಟ್ಟು ಕ್ಷಮಿಸಿ, ಒಂದು ವಾರ ಆಗೋಯ್ತು ನಾನು ಯಾವುದೇ ರೀತಿಯಾಗಲಿ ವಿಡಿಯೋನೂ ಹಾಕೋಕ್ಕಾಗಲಿಲ್ಲ. ಹಾಗೆ ಯಾರು ಕಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ. ಯಾಕಂದರೆ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಾನು ಊರಿಗೆ ಹೋಗಿ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ದಯವಿಟ್ಟು ಕ್ಷಮಿಸಿ. ಇನ್ಮೇಲೆ ಕಂಟಿನ್ಯೂ ವಿಡಿಯೋಗಳು ಬರ್ತಾ ಇರುತ್ತೆ, ಓಕೆನಾ. ಅದಕ್ಕೆ ಇವಾಗ ಒಂದು ವಾರ ಗ್ಯಾಪ್ ಆಗಿರೋದಕ್ಕೆ ಸುಮಾರು ಜನರ ಕಮೆಂಟ್ಸ್ ಕೂಡ ಪೆಂಡಿಂಗ್ ಆಗಿದೆ, ಓಕೆನಾ. ಅದಕ್ಕೆ ಇವತ್ತು ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೂ 1 ಅವರ್ ಯೂಟ್ಯೂಬ್ ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮದು ಯಾವುದೇ ರೀತಿ NWKRTC ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಆಗಿರ್ಬೋದು, ಮತ್ತು KSRTC ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಆಗಿರ್ಬೋದು, ಮತ್ತು ಮುಂದೆ ನಡೆಯುವಂಥ ಟ್ರ್ಯಾಕ್ ಟ್ರೈನಿಂಗು ಟ್ರ್ಯಾಕ್ ಟ್ರೈನಿಂಗ್ ಎಲ್ಲಿ ನಡೆಸ್ಬೋದು, KSRTC ಟ್ರ್ಯಾಕ್ ಟ್ರೈನಿಂಗ್ ಎಲ್ಲಿ ನಡೆಸ್ಬೋದು, ಮತ್ತು NWKRTC ಟ್ರ್ಯಾಕ್ ಟ್ರೈನಿಂಗ್ ಎಲ್ಲಿ ನಡೆಸ್ಬೋದು. ಟ್ರೈನಿಂಗ್ ಅಂದರೆ ಎಕ್ಸಾಮು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಎಕ್ಸಾಮ್ ತೊಗೋತಾರಲ್ವ, ಟ್ರ್ಯಾಕ್ ಟ್ರೈನಿಂಗ್ ಎಕ್ಸಾಮು, ಅದು ಮುಂದಿನ ದಿನಗಳಲ್ಲಿ ಎಲ್ಲಿ ನಡೆಸ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡೋಣ, ನಿಮ್ಮ ಜೊತೆ ಮಾತಾಡೋಣ ಅಂತ ಸಾಯಂಕಾಲ 6ರಿಂದ 7 ಗಂಟೆ 1 ಅವರ್ ಯೂಟ್ಯೂಬ್ ಲೈವ್ ಬರ್ತಾಯಿದ್ದೀನಿ. ದಯವಿಟ್ಟು ನಿಮ್ಮ ಕಮೆಂಟ್ಸನ್ನ ಸ್ವಲ್ಪ ಕ್ಲಿಯರಾಗಿ ಸ್ಪಷ್ಟವಾಗಿ ಹಾಕಿ. ನನಗೂ ಸ್ವಲ್ಪ ನಿಮ್ಗೆ ಕಮೆಂಟ್ಸ್ ಓದೋಕ್ಕೂ ಈಸಿ ಆಗುತ್ತೆ, ಮತ್ತು ಎಲ್ಲರ ಕಮೆಂಟ್ಸ್ಗೂ ರೀಪ್ಲೈ ಮಾಡೋಕ್ಕೆ ನನಗೂ ಅನುಕೂಲ ಆಗುತ್ತೆ. ಒಂದೇ ಕ್ವಶನನ್ನು ಒಂದೇ ಕಮೆಂಟ್ಸಲ್ಲಿ ಕ್ಲಿಯರಾಗಿ ಕೇಳಿ. ಒಂದೇ ಕ್ವಶನ್ 2-3 ಕಮೆಂಟ್ಸ್ ಮಾಡೋಕ್ಕೆ ಹೋದರೆ ಅದು ಮೇಲಕ್ಕೆ ಹೋಗ್ತಾನೆ ಇರುತ್ತೆ. ನನಗೆ ಅದು ಕ್ವಶನ್ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗೋಯ್ತು ಲಾಸ್ಟ್ ವೀಡಿಯೋದಲ್ಲಿ. ಸೊ ಅದಕ್ಕೆ ನಿಮ್ದೇನೋ ಡೌಟ್ಸ್ ಇದ್ದರೆ ಸಾಯಂಕಾಲ 6 ಗಂಟೆ ಯೂಟ್ಯೂಬ್ ಲೈವಲ್ಲಿ ಮಾತಾಡೋಣ ಅಂತೆ, ಓಕೆನಾ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 6ರಿಂದ 7 ಗಂಟೆ ಯೂಟ್ಯೂಬ್ ಲೈವಲ್ಲಿ ಮೀಟ್ ಆಗೋಣ ಅಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.